ನಿಲ್ಲಿ. ಅದರ ಬದಲು ದೈಹಿಕವಾಗಿ ಬಳಲಿದಾಗ ಮದ್ಯಪಾನ ಮಾಡದೆ ಬಳಲಿಕೆಯಿಂದ ಹೊರಬರಲು ಇನ್ನೇನು ಮಾಡಲು ಸಾಧ್ಯ ಎಂದು ಕ್ಷಣಕಾಲ ಎಚ್ಚರಿಕೆಯಿಂದ ಯೋಚಿಸಿ. ಯಾಕೆ ಇಷ್ಟೊಂದು ಸುಸ್ತಾಗಿ ಕಾಣ್ತಾ ಇದ್ದೀರಾ? ಹೌದು ಕಣೆ, ಆಫೀಸ್ನಲ್ಲಿ ತುಂಬಾ ಕೆಲಸ, ಒಂದು ನಿಮಿಷ ಕೂಡ ಪುರ್ಸೊತ್ತಿಲ್ಲ. ಮೈ ಕೈ ಎಲ್ಲ ನೋಯ್ತಾ ಇದೆ. ಕಾಫಿ ತರ್ಲಾ? ಕಾಫಿನ? ಕಾಫಿ ತರ್ತೀನಿ, ಫ್ರೆಶ್ ಆಗಿ. ಓ, ಸ್ನಾನನೇ ಮಾಡಿ ಬಂದ್ಬಿಟ್ರಾ? ಫುಲ್ ಫ್ರೆಶ್ ತೊಳಿ. ಗೆಳೆಯರೇ, ಮದ್ಯ ಸೇವನೆಯು ದೈಹಿಕ ಬಳಲಿಕೆಯನ್ನು ಎಂದೂ ಕಡಿಮೆ ಮಾಡುವುದಿಲ್ಲ. ಈ ಕ್ಷಣಕ್ಕೆ ನಿಮಗೆ ಬಳಲಿಕೆ ಕಡಿಮೆ ಆದಂತೆ ಅನಿಸಿರಬಹುದು. ಆದರೆ ಮದ್ಯವು ದೀರ್ಘಕಾಲದಲ್ಲಿ ದೈಹಿಕ ಹಾಗೂ ಸಹನ ಶಕ್ತಿಯನ್ನು ಕುಂದಿಸಿ ಬಳಲಿಕೆಯನ್ನು ಹೆಚ್ಚಿಸುತ್ತದೆ. ಅದಕ್ಕೆ ಬದಲಾಗಿ ಕಾಫಿಯನ್ನು ಕುಡಿಯಿರಿ, ಬೆಚ್ಚಗಿನ ಹಾಲನ್ನು ಕುಡಿಯಿರಿ, ಬಿಸಿ ನೀರಿನಿಂದ ಸ್ನಾನ ಮಾಡಿರಿ, ಓದಿ, ಧ್ಯಾನ ಮಾಡಿ, ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಸನ್ನಿವೇಶಕ್ಕೆ ತಕ್ಕಂತೆ ಈ ಯಾವುದನ್ನಾದರೂ ಮಾಡಿ. ಮೈಕೈ ನೋವು ಮತ್ತು ದಣಿವು ಯಾರಿಗಾದರೂ ಬರಬಹುದು. ಬಳಲಿಕೆಯನ್ನು ನಿವಾರಿಸಲು ಮದ್ಯಪಾನವು ಎಂದೂ ಪರಿಹಾರವಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿಡಿ.